ತಿಂಗಳ ದಾಳಿಯಿಂದ ಇರಾನ್ ದುರ್ಬಲಗೊಂಡಿಲ್ಲ. ದಾಳಿ ಮುಂದುವರಿಸುವಂತೆ ಅರಬ್ ರಾಷ್ಟ್ರಗಳ ಮನವಿ. ಟ್ರಂಪ್ಗೆ ಮನವಿ ಮಾಡಿರುವಂತಹ ಅರಬ್ ರಾಷ್ಟ್ರಗಳು ಒಂದು ತಿಂಗಳ ದಾಳಿಯಿಂದ ಇರಾನ್ ದುರ್ಬಲಗೊಂಡಿಲ್ಲ. ಹಾಗಾಗಿ ಹೇಗೆ ಈ ಒಂದು ಯುದ್ಧವನ್ನ ಈ ಒಂದು ದಾಳಿಯನ್ನ ಮುಂದುವರಿಸಿ ಅಂತ ಹೇಳಿ ಅರಬ್ ರಾಷ್ಟ್ರಗಳು ಮಾಡಿರುವಂತಹ ಮನವಿ ಇದು. ಒಂದು ತಿಂಗಳ ದಾಳಿಯಿಂದ ಇರಾನ್ ಈಗಲೂ ಕೂಡ ದುರ್ಬಲಗೊಂಡಿಲ್ಲ, ಈಗಲೂ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಕಾರಣ ಏನು ಅಂತಂದ್ರೆ ಇರಾನ್ ಈಗಲೂ ಕೂಡ ಪ್ರತಿ ದಾಳಿ ಮಾಡ್ತಾನೆ ಇದೆ, ಸುಮ್ಮನೆ ಕೂತಿಲ್ಲ. ಅದು ಕೂಡ ಮಿಸೈಲ್ಗಳ ಮೂಲಕ ಮಾಡ್ತಾ ಇರುವಂತ ದಾಳಿ. ಹಾಗಾಗಿ ಈಗ ಅರಬ್ ರಾಷ್ಟ್ರಗಳು ಡೊನಾಲ್ಡ್ ಟ್ರಂಪ್ಗೆ ಕೊಡ್ತಾ ಇರುವಂತಹ ಸಲಹೆ ಇದು. ಈಗಲೇ ಯುದ್ಧವನ್ನ ನಿಲ್ಲಿಸಬೇಡಿ, ಹೀಗೆ ಯುದ್ಧ ಮಾಡಿ, ಹೀಗೆ ದಾಳಿಯನ್ನ ಮಾಡಿ ಅಂತ ಹೇಳಿ ಟ್ರಂಪ್ಗೆ ಈಗ ಹೇಳ್ತಾ ಇದ್ದಾರೆ. ದಾಳಿ ಮುಂದುವರಿಸಿ ಅಂತ ಹೇಳಿ ಅರಬ್ ರಾಷ್ಟ್ರಗಳು ಮನವಿ ಮಾಡ್ಕೋತಾ ಇರುವಂತದ್ದು. ಒಂದು ತಿಂಗಳ ದಾಳಿಯಿಂದ ಇರಾನ್ ದುರ್ಬಲಗೊಂಡಿಲ್ಲ. ಹಾಗಾಗಿ ಇನ್ನೂ ಕೂಡ ಅವ್ರನ್ನ ವೀಕ್ ಮಾಡಬೇಕು ಅಥವಾ ಈಗಲೂ ಕೂಡ ಅಲ್ಲಿರುವಂತಹ ಕೆಲವೊಂದು ಪ್ರದೇಶಗಳನ್ನ ವಶಪಡಿಸಿಕೊಳ್ಬೇಕು ಅಂತಂದ್ರೆ ಮತ್ತಷ್ಟು ಭೀಕರವಾಗಿ ದಾಳಿಯನ್ನ ಮಾಡಬೇಕಾಗುತ್ತೆ. ಇಲ್ಲಿ ಇರಾನ್ ಕೂಡ ಮೆಟ್ಟಿ ನಿಲ್ತಾ ಇದೆ. ಇವರ ವಿರುದ್ಧ ದಾಳಿಗೆ ಪ್ರತಿ ದಾಳಿ, ಸೇಡಿಗೆ ಸೇಡನ್ನ ತೀರಿಸ್ಕೊಳ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಅಮೆರಿಕ ಕೂಡ ಇರಾನ್ ವಿರುದ್ಧ ಹೀಗೆ ಹೀನಾಯವಾಗಿ ಸೋಲ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇತ್ತು. ಇದೀಗ ಅರಬ್ ರಾಷ್ಟ್ರಗಳು ಡೊನಾಲ್ಡ್ ಟ್ರಂಪ್ಗೆ ಹೇಳ್ತಾ ಇದ್ದಾರೆ ಈ ಒಂದು ಯುದ್ಧವನ್ನ ಹೀಗೆ ಮುಂದುವರಿಸಿ ಅಂತ ಹೇಳಿ. ಮತ್ತೊಂದು ಕಡೆ ಇಲ್ಲಿ ಟ್ರಂಪ್ ಕೊಟ್ಟಿರುವಂತಹ ಹೇಳಿಕೆನೇ ಬೇರೆ, ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿ ಅವರೊಂದು ಕಡೆ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಅರಬ್ ರಾಷ್ಟ್ರಗಳು ಮನವಿ ಮಾಡಿಕೊಳ್ತಾ ಇದ್ದಾವೆ ಈ ರೀತಿಯಾಗಿ ಯುದ್ಧವನ್ನ ಹೀಗೆ ಮುಂದುವರಿಸಿ ಅಂತ ಹೇಳಿ. ಇಲ್ಲಿ ಅರಬ್ ರಾಷ್ಟ್ರಗಳು ಡೊನಾಲ್ಡ್ ಟ್ರಂಪ್ಗೆ ಮಾಡ್ತಾ ಇರುವಂತ ಮನವಿ ಇದು. ಆದರೆ ಇಲ್ಲಿ ಅರಬ್ ರಾಷ್ಟ್ರಗಳು ಏನೇನು ಹೇಳ್ತಾರೋ ಅದೆಲ್ಲವೂ ಕೂಡ ಡೊನಾಲ್ಡ್ ಟ್ರಂಪ್ ಕೇಳ್ಕೊಂಡು ಬರ್ತಾ ಇದ್ದಾರೆ. ಅದೇನಕ್ಕೆ ಕೇಳ್ತಾ ಇದ್ದಾರೆ, ಏನಾಗ್ತಾ ಇದೆ ಅಂತೇಳಿ ಗೊತ್ತಿಲ್ಲ. ಹಾಗಾಗಿ ಮತ್ತೊಂದು ಕಡೆ ಇಲ್ಲಿ ಇವಾಗ ಏನು ಇವರು ಮನವಿ ಮಾಡ್ಕೊಂಡಿದ್ದಾರಲ್ಲ ಅರಬ್ ರಾಷ್ಟ್ರಗಳು ಹೇಳಿದಂತೆ ಇವರೆಲ್ಲವೂ ಕೂಡ ಮತ್ತೊಮ್ಮೆ ಎಂಥದೇ ದಾಳಿಯನ್ನ ಮುಂದುವರಿಸ್ತಾರಾ ಅಥವಾ ನಿಜವಾಗ್ಲೂ ಕೂಡ ಈ ಒಂದು ದಾಳಿಗೆ ಬ್ರೇಕ್ ಬೀಳುತ್ತಾ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಹೀಗೆ ಟ್ರಂಪ್ಗೆ ಮನವಿ ಮಾಡಿರುವಂತಹ ಅರಬ್ ರಾಷ್ಟ್ರಗಳು ಈ ಒಂದು ದಾಳಿಯನ್ನ ಹೀಗೆ ಇರಾನ್ ವಿರುದ್ಧ ಮುಂದುವರಿಸಿ ಅಂತ ಹೇಳಿ ಒಂದು ಕಡೆ ಅರಬ್ ರಾಷ್ಟ್ರಗಳು ಮನವಿ ಮಾಡಿಕೊಳ್ತಾ ಇದೆ.